ರಾಜಕೀಯಕ್ಕೆ ಬರಬೇಕು ಅಂತ ಜನರ ಒತ್ತಾಯವಿದೆ. ಅವರ ಆಶೀರ್ವಾದ ಇದ್ರೆ ಮುಂದಿನ ದಿನಗಳಲ್ಲಿ ನಿರ್ಧಾರ. ಸ್ಥಳೀಯ ಮುಖಂಡ HRP ಪ್ರಕಾಶ್. ಜನ್ಮದಿನದ ಔತಣಕೂಟ ರಾಜಕೀಯವಲ್ಲ, ಜನರ ಆಶೀರ್ವಾದವೇ ನನ್ನ ಬಲ. ಜನರ ಆಶೀರ್ವಾದ ಇದ್ದರೆ ಮುಂದಿನ ಹೆಜ್ಜೆ ಇಡ್ತೀನಿ. ಜನ್ಮದಿನದ ವೇದಿಕೆಯಲ್ಲಿ ರಾಜಕೀಯ ಪ್ರವೇಶದ ಸುಳಿವು ಕೊಟ್ಟ HRP ಪ್ರಕಾಶ್. ಶಿಡ್ಲಘಟ್ಟ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ವೇದಿಕೆ ಸಿದ್ಧವಾಗಿದೆಯೇ ಎಂಬ ಪ್ರಶ್ನೆ ಮೂಡಿದೆ. ಸ್ಥಳೀಯ ಮುಖಂಡ HRP ಪ್ರಕಾಶ್ ಅವರು ತಮ್ಮ ಜನ್ಮದಿನದ ಔತಣಕೂಟದಲ್ಲಿ ಮೊದಲ ಬಾರಿಗೆ ರಾಜಕೀಯ ಪ್ರವೇಶದ ಬಗ್ಗೆ ಪರೋಕ್ಷವಾಗಿ ಸುಳಿವು ಕೊಟ್ಟಿದ್ದಾರೆ. ಜನರ ಒತ್ತಾಯ ಮತ್ತು ಆಶೀರ್ವಾದ ಇದ್ರೆ ಮುಂದಿನ ದಿನಗಳಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿಯ ವರದಿ ಇಲ್ಲಿದೆ ನೋಡಿ. ತಾಲೂಕಿನ ಅಪ್ಪೇಗೌಡನಹಳ್ಳಿ ಗೇಟ್ ಸಮೀಪದ ಲೇಔಟ್ನಲ್ಲಿ ಅಭಿಮಾನಿಗಳು ಆಯೋಜನೆ ಮಾಡಲಾಗಿದ್ದ ಜನ್ಮದಿನದ ಔತಣಕೂಟದಲ್ಲಿ ಮಾತನಾಡಿದ HRP ಪ್ರಕಾಶ್, ಇದು ರಾಜಕೀಯ ಕಾರ್ಯಕ್ರಮವಲ್ಲ, ಸ್ನೇಹಿತರು ಹಾಗೂ ಹಿತೈಷಿಗಳು ಪ್ರೀತಿಯಿಂದ ಆಯೋಜನೆ ಮಾಡಿರುವ ಕಾರ್ಯಕ್ರಮ ಅಂತ ಸ್ಪಷ್ಟಪಡಿಸಿದ್ದಾರೆ. ಕ್ಷೇತ್ರದ ಜನ ರಾಜಕೀಯಕ್ಕೆ ಬರಬೇಕು ಅಂತ ಒತ್ತಾಯಿಸ್ತಾ ಇದ್ದು, ಅವರ ಆಶೀರ್ವಾದ ಹಾಗೂ ಬೆಂಬಲ ಮುಂದುವರಿದ್ರೆ ಮುಂದಿನ ಹೆಜ್ಜೆಯ ಬಗ್ಗೆ ಸೂಕ್ತ ಸಮಯದಲ್ಲಿ ನಿರ್ಧಾರ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ತಾವು ಮತದಾನದ ಹಕ್ಕು ಬರುವ ಮೊದಲಿನಿಂದಲೇ ರಾಜಕೀಯದೊಂದಿಗೆ ಒಡನಾಟ ಹೊಂದಿದ್ದು, ಯಾವುದೇ ಹುದ್ದೆ ಇಲ್ಲದಿದ್ದರೂ ಕೂಡ ಕ್ಷೇತ್ರದ ಜನರ ಸೇವೆ ಮಾಡುತ್ತಾ ಬಂದಿದ್ದೀನಿ ಎಂದಿದ್ದಾರೆ. ನನ್ನ ಹುಟ್ಟು ಹಬ್ಬನ್ನ ನಮ್ಮ ಸ್ನೇಹಿತರು ತುಂಬಾ ಆತ್ಮೀಯರು ಎಲ್ಲರೂ ಸೇರಿಕೊಂಡು ನಮ್ಮ ತಾಲೂಕಿನಲ್ಲೇ ಆಚರಿಸ್ಬೇಕಂತ ಹೇಳ್ಬಿಟ್ಟು ಎಲ್ಲರೂ ಹೇಳಿದ್ರಿಂದ ನಾನು ಈ ಸಲ ಸುಮಾರು ಹಿಂದೆ ಎಲ್ಲ ಬೇರೆ ತಾಲೂಕಿನಲ್ಲಿ ಆಚರಣೆ ಮಾಡ್ತಾ ಇದ್ದೆ. ಆದ್ರೂ ಅದು ನಮ್ಮ ತಾಲೂಕೆ, ಅದು ವಿಶೇಷವಾಗಿ ಈ ಸಲ ಇಲ್ಲೇ ನಮ್ಮ ತಾಲೂಕಲ್ಲೇ ನಮ್ಮ ಪಂಚಾಯತಿಯಲ್ಲಿ ಮಾಡ್ಬೇಕಂತ ಹೇಳ್ಬಿಟ್ಟು ತುಂಬಾ ಸ್ನೇಹಿತರು ತುಂಬಾ ಹಿತೈಷಿಗಳು ಎಲ್ಲರೂ ಒತ್ತಾಯಿಸೋದ್ರಿಂದ ಇವತ್ತು ಇದೊಂದು ಕಾರ್ಯಕ್ರಮನ ಎಲ್ಲರೂ ಆಯೋಜನೆ ಮಾಡಿದ್ರು. ಆ ಆಯೋಜನೆ ಮಾಡಿದ್ದಕ್ಕೆ ಎಲ್ಲರೂ ಪ್ರತಿಯೊಂದು ತಾಲೂಕಿನಲ್ಲಿ ಎಲ್ಲ ಹಳ್ಳಿಯಿಂದ ಕೆಲವು ಸ್ನೇಹಿತರು ಬಂದಿದ್ದಾರೆ. ನಮ್ಮ ದೇವನಹಳ್ಳಿ ತಾಲೂಕಿಂದ, ಮತ್ತು ಇಜುಪುರ ಹೋಬಳಿಯಿಂದ, ಮತ್ತು ಬೆಂಗಳೂರು ಯಲಹಂಕದಿಂದ, ಬೆಂಗಳೂರು ನಾರ್ತಿಂದ, ಸುಮಾರು ದೊಡ್ಡಬಳ್ಳಾಪುರದಿಂದ, ದೇವನಹಳ್ಳಿಯಿಂದ, ಶಿಡ್ಲಘಟ್ಟ ತಾಲೂಕು ಅಲ್ಲ, ಈ ಶಿಡ್ಲಘಟ್ಟ ತಾಲೂಕು ನಮ್ಮ ತಾಲೂಕು ಬಿಟ್ವಿ. ಅದು ನಾನು ಈ ತಾಲೂಕನ್ನ ಮರೆಯೋಕೆ ಆಗಲ್ಲ. ಯಾಕಂದ್ರೆ ನಾನು ಎಲ್ಲೋ ಬಿಸ್ನೆಸ್ ಮಾಡ್ತಾ ಇದ್ದನು, ಅಲ್ಲಲ್ಲ ಎಲ್ಲೋ ಬಿಸ್ನೆಸ್ ಮಾಡ್ತಾ ಇದ್ದೆ, ನಮ್ಮ ತಾಲೂಕಲ್ಲೇ ಬಂದಿರ್ಬೇಕಂತ ನಾನು ಇಲ್ಲೇ ಮನೆ ಕಟ್ಕೊಂಡು ಇಲ್ಲಿಗೆ ಶಿಫ್ಟ್ ಆದ. ನಾನು ಅಷ್ಟು ಪ್ರೀತಿ ಇದ್ದಲು ನಮ್ಮ ತಾಲೂಕಲ್ಲಿ, ನಮ್ಗೆ ಅಷ್ಟು ಪ್ರೀತಿ ನಮ್ಮ ತಾಲೂಕು ಮೇಲೆ, ನಮ್ಮ ಊರ ಮೇಲೆ. ಹಾಗಾಗಿ ಇಲ್ಲಿ ಅದು ಸೆಕೆಂಡ್ರಿ. ಅದೆಲ್ಲ ನಮ್ಮ ಈ ಕಾರ್ಯಕ್ರಮ ನಮ್ಮ ಸ್ನೇಹಿತರು ಎಲ್ಲ ನಮ್ಮ ಹಿತೈಷಿಗಳು ಬಂದಿರೋದ್ರಿಂದ ನನಗೆ ತುಂಬಾ ಖುಷಿ ಆಗಿದೆ. ಸುಮಾರು ಜನ ಹೇಳ್ತಾ ಇದ್ದಾರೆ, ಸುಮಾರು ಹೆಸರು ಹೇಳಕ್ಕಾಗಲ್ಲ. ಆಮೇಲೆ ಕೆಲವರು ಇನ್ನ ನಮ್ಮ ಜಿಲ್ಲಾಧ್ಯಕ್ಷರು ಕೆಲವರೆಲ್ಲ ಏನೋ ರಾಜಕೀಯ ಮಾಡ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ರಾಜಕೀಯ ಏನಿಲ್ಲ, ಇದು ಓನ್ಲಿ ಸ್ನೇಹಿತರ ಔತಣಕೂಟ ಅಷ್ಟೇ. ಓನ್ಲಿ ಹುಟ್ಟುಹಬ್ಬ. ನಾನು ಇವತ್ತಿಂದ ರಾಜಕೀಯ ಮಾಡ್ತಾನಲ್ಲ, ನನ್ಗೆ ಓಟ್ ಇಲ್ದಿದ್ದಾಗೆ ರಾಜಕೀಯ ಮಾಡ್ತಾನೆ ನಮ್ಮ ತಾಲೂಕಲ್ಲೇ. ಮುಂದಕ್ಕೂ ರಾಜಕೀಯ ಮಾಡ್ತೀನಿ, ಇವಾಗೂ ರಾಜಕೀಯ ಮಾಡ್ತೀನಿ. ಬಟ್ ಈಗ ಕಾಣಿಸ್ಕೊಂತ ಇಲ್ಲ ಅಷ್ಟೇ. ನನ್ನ ಓಟ್ ಇಲ್ದಿದ್ದೇನೆ ರಾಜಕೀಯ ಮಾಡ್ದೆ ನಮ್ಮ ತಾಲೂಕಲ್ಲಿ, ಈ ಮುನಿಯಾಪುರ ಫೀಲ್ಡ್ ಅಲ್ಲಿ. ಅದು ಸುಮಾರು ಜನರಿಗೆ ಗೊತ್ತಿಲ್ಲ. ನಂದೇ ಓಟ್ ಇರಲಿಲ್ಲ. ಅವತ್ತೇ ನಾನು ತಾಲೂಕಲ್ಲಿ ಓಡಾಡ್ದನು. ಸುಮಾರು ಜನ ಸ್ನೇಹಿತರ ಜೊತೆಲಿ ಹಾಕೊಂಡು ತಾಲೂಕಲ್ಲಿ ಓಡಾಡ್ದನು. ಅವತ್ತೇ ಏನು ಮುಂದಕ್ಕೆ ರಾಜಕೀಯ ಬರ್ಬೇಕನ್ನೋದಲ್ಲ, ರಾಜಕೀಯದಲ್ಲಿ ಬರ್ತೀನಿ. ಇನ್ನು ಕಾರ್ಯಕ್ರಮದಲ್ಲಿ ನೂರಾರು ಅಭಿಮಾನಿಗಳು, ವಿವಿಧ ಗ್ರಾಮಗಳ ಮುಖಂಡರು, ಯುವಕರು ಹಾಗೂ ಸಾರ್ವಜನಿಕರು HRP ಪ್ರಕಾಶ್ ಅವರಿಗೆ ಹಾರ ಹಾಕಿ ಶಾಲು ಹೊದಿಸಿ ಜನ್ಮದಿನದ ಶುಭಾಶಯ ಕೋರಿದ್ದಾರೆ. ಕೇಕ್ ಕತ್ತರಿಸುವುದರ ಮೂಲಕ ಜನ್ಮದಿನವನ್ನ ಸಂಭ್ರಮದಿಂದ ಆಚರಣೆ ಮಾಡಲಾಗಿದೆ. ಜನ್ಮದಿನದ ವೇದಿಕೆಯಲ್ಲಿ HRP ಪ್ರಕಾಶ್ ನೀಡಿದ ಈ ಹೇಳಿಕೆ ಶಿಡ್ಲಘಟ್ಟ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದ್ದು, ಮುಂದಿನ ದಿನದಲ್ಲಿ ಅವರ ರಾಜಕೀಯ ನಡೆ ಯಾವ ದಿಕ್ಕಲ್ಲಿ ಸಾಗುತ್ತೆ ಎಂಬುದು ಕುತೂಹಲ ಮೂಡಿಸಿದೆ. ಮಾನಸ್ ನ್ಯೂಸ್ 81 ಕನ್ನಡ, ಶಿಡ್ಲಘಟ್ಟ.